ಪೂಜೆ ಮಾಡ್ತಾರೆ ಉಜ್ಜುಗಡ್ಡೆ ಹಾಕಿ ಭಯ ಭಕ್ತಿ ಗಂಧದ ಹಾರ ಹಾಕಿ ಆಮೇಲೆ ಅಂತ ಹೇಳ್ದಿಲ್ಲತ್ತ ಯಾವ್ದು ಹೌದು ಚಪ್ಪ ಇದು ನೀನು ಚಪ್ಪಲನ ಚಪ್ಪಲ ನೀನು ಇಲ್ಲ ಸ್ವಲ್ಪ ಕೇಳುತ್ತೆ ಜನ ದೊಡ್ಡದೆ ಕಾಂತಪ್ಪ ನಮಸ್ಕಾರ ವೀಕ್ಷಕರೇ, ನಾವಿಂದು ಒಂದು ಪ್ರಸಿದ್ಧ ಕಲಾವಿದರು ನಿಮಗೆ ಪರಿಚಯ ಮಾಡೋ ಹಾಸ್ಯ ಕಲಾವಿದರನ್ನ ನಿಮಗೆ ಪರಿಚಯ ಮಾಡೋ ಸಂದರ್ಭ. ಇವರು ಬಸವರಾಜ ಚೌಕಳಿ ಮಕ್ಕಿ ಅಂತ. ಇವರು ಹಲವಾರು ಮೇಳಗಳಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಇವಾಗ ಪ್ರಸ್ತುತ ಹಾಲಾಡಿ ಮೇಳದಲ್ಲಿ ಒಂದು ಹಾಸ್ಯ ಕಲಾವಿದರಾಗಿ ಮಿಂಚುತ್ತಾ ಇದ್ದಾರೆ. ಅವರ ಹಿನ್ನೆಲೆ ಏನು, ಅವ್ರ ಯಕ್ಷಗಾನಕ್ಕೆ ಬರೋದು ಹೇಗೆ, ಬರಲಿಕ್ಕೆ ಕಾರಣ ಏನು, ಅವರ ಒಂದು ಕಿರುಪರಿಚಯ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೇಕು. ನಮಸ್ಕಾರ. ನಮ್ಮ ಹೆಸರು ಬಸವರಾಜ್ ಚೌಕಳಮಕ್ಕಿ ಅಂತ. ನಮ್ಮ ತಂದೆ ಹಿರಿಯ ಪೂಜಾರಿ ಅಂತ, ತಾಯಿ ಪದ್ಮಾವತಿ. ನಾನು ಚಿಕ್ಕಂದಿನಿಂದ ಯಕ್ಷಗಾನದಲ್ಲಿ ನೀವು ಹುಟ್ಟಿ ಬೆಳೆದಿದ್ದಲ್ಲ ಅಲ್ಲಿ ಚೌಕಳಮಕ್ಕಿಯಲ್ಲೇ ಹುಟ್ಟಿ ಬೆಳೆದಿದ್ದು, ಕಮಲಶಾಲಿ ಸಮೀಪ. ಫ್ಯಾಮಿಲಿ ಮದುವೆ ಆಗಿದೆ. ಮದುವೆಯಾಗಿ ಆಶಾ ಅಂತ ನನ್ನ ಹೆಂಡತಿ ಹೆಸರು. ಇಬ್ರು ಮಕ್ಕಳು, ಅಮೂಲ್ಯ ಮತ್ತೆ ಅನ್ವೇಷ್ ಅಂತ. ಮಗ ಅವರು ಯಕ್ಷಗಾನದಲ್ಲಿ ಏನೋ ತೋರಿಸ್ಕೊಂಡಿದ್ದಾರೆ. ಹೇಗೆ ಶಾಲೆಯಲ್ಲಿ ಹೋಗ್ತಾ ಇದ್ದಾನೆ, ಈಗ ಯಕ್ಷಗಾನಕ್ಕೆ ಕ್ಲಾಸಿಗೆ ಹೋಗ್ತಾ ಇದ್ದಾನೆ. ಈಗ ನಾಡಿದ ರಾಮಾಯಣದಲ್ಲಿ ಒಂದು ವಾಲ್ಮೀಕಿ ಪಾತ್ರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಯಕ್ಷಗಾನ ಫ್ಯಾಮಿಲಿ ಅಂತ ತಕ್ಷಣ ಮಕ್ಕಳಿಗೂ ಇಂಟ್ರೆಸ್ಟ್ ಬರುವಂತ, ನನಗೆ ಇಂಟ್ರೆಸ್ಟ್, ಅವನಿಗೊಂದು ಕಲಿಯುವಂತ. ನಮ್ಮ ಹಾಗೆ ಒಂದು ಯಕ್ಷಗಾನ ಮುಂದುವರ್ಸುದಿಲ್ಲ, ಅವನಿಗೆ ವಿದ್ಯಾಭ್ಯಾಸ ಕಲಿಕೆ ಒಂದು ಇರ್ಲಿ ಅಂತ. ಯಕ್ಷಗಾನ ಬೇಕು, ರಾಮಾಯಣ ಮಹಾಭಾರತ ಎಲ್ಲ ಗೊತ್ತಾಗ್ಬೇಕಂದ್ರೆ ಅದಕ್ಕೆ ಮತ್ತೆ ಒಂದು ಭಾಷಾ ಜ್ಞಾನನೂ ಸಿಗುವಂತ ಜ್ಞಾನ ಸಿಗುತ್ತ. ಮತ್ತೆ ಅದ್ರ ಬಗ್ಗೆ ಮಕ್ಕಳು ಒಂದು ಶಿಸ್ತಿನಲ್ಲಿ ಬರ್ತಾರೆ. ಹಾಗಾಗಿ ಯಕ್ಷಗಾನಕ್ಕೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ದೇನೆ. ಆಮೇಲೆ ಮಗಳು ಓದ್ತಾ ಇದ್ದಾಳೆ 4ನೇ ಕ್ಲಾಸ್. ಸರಿ ಸರಿ. ಈಗ ನಿಮ್ಮ ಫ್ಯಾಮಿಲಿಯಲ್ಲೇ ಹಾಸ್ಯ ಕಲಾವಿದ್ರಿ ಯಕ್ಷಗಾನ ಮೇಳದಲ್ಲಿ ಯಾರು ಇದ್ರು, ಅಥವಾ ನಿಮ್ಗೆ ಹೇಗೆ ಅದ್ರಲ್ಲಿ ಇಂಟ್ರೆಸ್ಟ್ ಬರುತ್ತೆ ಯಕ್ಷಗಾನಕ್ಕೆ? ಫ್ಯಾಮಿಲಿ ಕಲಾವಿದ್ರಲ್ಲಿ ಯಾರಿಲ್ಲ, ನಾನೇ ನೀವೇ ಮೇಳಕ್ಕೆ ಸೇರಿದ್ದೆ. ಸಂಘದ ಸಂಸ್ಥೆಯಲ್ಲಿ ಆಟ ಯಕ್ಷಗಾನ ನೋಡಿ ಕಲ್ತಿದ್ದು. ಕೇಂದ್ರಕ್ಕೆ ಹೋಗ್ಲಿಲ್ಲ, ಯಕ್ಷಗಾನ ನೋಡಿ ಕಲ್ತು ಸಂಘದಲ್ಲಿ ನೃತ್ಯ ವಿಷಯ ಎಲ್ಲ ಮಾಡಿ ಯಕ್ಷಗಾನಕ್ಕೆ ಸೇರಿದ್ದು. ಯಾವ ಏಜ್ ಇಂದ ನೀವು ಒಂದು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡ್ತೀರಾ? ಸಾಧಾರಣ 16 ವರ್ಷದಲ್ಲಿ. 16 ವರ್ಷಕ್ಕೆ ಒಂದು ಯಕ್ಷಗಾನ ನೋಡ್ತಾ ಯಕ್ಷಗಾನ ಮಾಡ್ತೀರಾ? ಸ್ವಲ್ಪ ಮಧ್ಯಂತರ ಸ್ವಲ್ಪ ಬಿಟ್ಟೆ, ಯಕ್ಷಗಾನವನ್ನು ಬಿಟ್ಟೆ. ಆಮೇಲೆ ಕಮಲಶಾಲೆ ಮೇಲೆ ನಾರಾಯಣ ಶೆಟ್ಟರ್ ಅಂತ ಸಂಚಾಲಕರು, ನಾರಾಯಣ ಶೆಟ್ಟರ್ ಅಂತ ಕಮಲಶಾಲೆ, ಅವ್ರು ನನ್ನ ಕಮಲಶಾಲೆ ಮಾಡಲಿಕ್ಕೆ ಬಾಲಗೋಪಾಲರಾಗಿ ಕರೀತಾರೆ. ಆಮೇಲೆ ಬಾಲಗೋಪಾಲದಿಂದ 1-2-3 ವರ್ಷ ಬಾಲಗೋಪಾಲ ಮಾಡಿದೆ. ಆಮೇಲೆ ಕಟ್ಟುವೇಷ ಎಲ್ಲ ಮಾಡ್ತಾ ಇದ್ದೆ. ಸ್ವಲ್ಪ ಸಮಯ ಮತ್ತೆ ಮೇಳ ಬಿಟ್ಟೆ. ಆಮೇಲೆ ಮಡಮಕ್ಕಿ ಮೇಳಕ್ಕೆ ಸೇರ್ಕೊಂಡೆ, ಅಲ್ಲೂ ನಿತ್ಯವೇಷ ಮಾಡಿದೆ. ಸಿಗಂದೂರು ಮೇಳದಲ್ಲಿ ಹಾಸ್ಯಕ್ಕೆ ಸೇರಿದೆ. ಸಿಗಂದೂರು ಮೇಳ ಫಸ್ಟ್ ಒಂದು ಬೇರೆ ಒಂದು ಪಾತ್ರಗಳು ಮಾಡ್ತಾ ಇದ್ರೆ, ಸಿಗಂದೂರು ಮೇಳ ಬಂದ್ಮೇಲೆ ಒಂದು ಹಾಸ್ಯ ಕಲಾವಿದರಾಗಿ ನಿಮ್ಮನ್ನ ತೋರ್ಸ್ಕೊಂತೀರಾ? ಅಲ್ಲಿಂದ ಹಾಸ್ಯ ಕಲಾವಿದರಾಗಿ ಮುಂದುವರೆದೆ. ಈಗ ಒಂದು ಸಿಗಂದೂರು ಮೇಳದಲ್ಲಿ ನೀವು ಒಂದು ಹಾಸ್ಯ ಕಲಾವಿದರಾಗಿ ನಿಮ್ಮ ಒಂದು ವೃತ್ತಿಯನ್ನ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ? ಅಂದ್ರೆ ಆಲ್ರೆಡಿ ಒಂದು ಯಕ್ಷಗಾನ ಕಲಾವಿದರು ಇರ್ತೀರಾ, ಬಟ್ ನೀವು ಒಂದು ಹಾಸ್ಯ ಕಲಾವಿದರಾಗಿ ಒಂದು ಗುರುತಿಸೋಕೆ ನಿಮ್ಗೆ ಸಿಗಂದೂರು ಮೇಳ ಒಂದು ಮೂಲ ಕಾರಣ ಆಗತ್ತೆ. ಅಲ್ಲಿನ ತಿರುಗಾಟ ಹೇಗಿತ್ತು ಅಂತ ಹೇಳ್ಬೋದಾ? ಅಲ್ಲಿಂದ ತಿರುಗಾಟ ನಾನು ಕಮಲಶಾಲೆಗೆ ಬಂದೆ. ಹಾಸ್ಯ ಬೆದ್ದಳ್ಳಿ ಚಂದ್ರಶೆಟ್ಟರ್ ಮತ್ತು ಲಕ್ಷ್ಮಣ್. ಸಿಗಂದೂರಲ್ಲಿ ಎಷ್ಟು ವರ್ಷಗಳ ಕಾಲ ಇರ್ತೀರಾ? ಸಿಗಂದೂರಲ್ಲಿ ಒಂದು 2 ವರ್ಷ. 2 ವರ್ಷ ಇದ್ದೆ. 2 ವರ್ಷ ಇದ್ದಿದೆ ಗುಂಡು ಕಂಚನ ಯಜಮಾನಿಕೆಯಲ್ಲಿ. 2 ವರ್ಷ ಸಿಗಂದೂರು ಮೇಳದಲ್ಲಿ ಇದ್ದೆ. ಆಮೇಲೆ ಅಮೃತೇಶ್ವರಿ, ಗೋಳಿಗರಡಿ, ಮಂದರ್ತಿ, ಆಮೇಲೆ ಕಮಲಶಾಲೆಗೆ ಬಂದೆ. ಮತ್ತೆ ಕಮಲಶಾಲೆಯಿಂದ ಮಂದರ್ತಿ 2 ವರ್ಷ ಮಾಡಿದ್ರೆ ಹಾಲಾಡಿ ಪ್ರಸ್ತುತ ಹಾಲಾಡಿಯಲ್ಲಿ 5 ವರ್ಷ. 6ನೇ ವರ್ಷ ತಿರುಗಾಟ ಆಗ್ತಾ ಉಂಟು. ನಿಮ್ಗೆ ಅಂತ ಒಂದು ಹೆಸರಿನಿಂದ ಬಿರುದು ಪಟ್ಟಿರೋ, ನೀವು ಆ ಹೆಸರು ಮೂಲಕ ಪ್ರಸಿದ್ಧ ಆಗ್ತಾರಲ್ವಾ? ಹೌದು. ಅದು ನಿಮ್ಗೆ ಯಾರು ಆ ಹೆಸರನ್ನ ಸಜೆಸ್ಟ್ ಮಾಡ್ತಾರೆ, ಅಥವಾ ಹೆಂಗ್ ಬರುತ್ತೆ ಆ ಹೆಸರು ಅಂತ ಹೇಳ್ಬೋದಾ? ಅದಂದ್ರೆ ನಾಗಶ್ರೀ ಪ್ರಸಂಗದಲ್ಲಿ ದೂತ ಪಾತ್ರ ಮಾಡಿದ್ದೆ. ಹೀಗೆ
ನಾವು ಮಾತಾಡುವಾಗ ಒಂದು ನಿಮ್ಮನ್ನು ಹೆಚ್ಚು ಊಜಿ ಕಡ್ಡಿ ಪೂಜೆ ಮಾಡ್ತಾರಂತ ಒಂದು ಶಬ್ದ ಬಂತು. ಉಜ್ಜಿ ಕಡ್ಡಿ ಅಂತ. ಅದು ಜನರಿಗೆ ಅದು ಫೇಮಸ್ ಆಗಿ ಈಗ ನಿಮ್ಮನ್ನ ಎಲ್ಲ ಗುರುತಿಸೋದು ಉಜ್ಜಿ ಕಡ್ಡಿ ಹೆಸರು ಮೂಲಕ ಊಜಿ ಕಡ್ಡಿ ಚೌಕಳಮಕ್ಕಿ ಚೌಕಳಮಕ್ಕಿ ಊಜಿ ಕಡ್ಡಿ ಅಂತಲೇ ಕರೆಯೋದಿಲ್ಲ. ಹಾಸ್ಯಕಲೆ ಊಜಿ ಕಡ್ಡಿ ಬಸವ ಅಂತ ಕರೆಯೋದು. ಸರಿ ಸರಿ. ಅದರಿಂದ ಒಂದು ಪ್ರಚಾರ ಆಯ್ತು. ಪ್ರಚಾರ ಆಯ್ತಾ? ಉಜ್ಜುಗಡ್ಡೆ ಹಾಕಿ ಸ್ವಭಾವದಿಂದ ನೀವು ಅಂತ ಬನ್ನಿ ಬನ್ನಿ ಬನ್ನಿ. ಅಷ್ಟು ನಿಮ್ಮೊಳಗೆ ಭಯ ಭಕ್ತಿ. ಗಂಧದ ಹಾರ ಹಾಕಿ ಆಮೇಲೆ ಅಂತ ಹೇಳಿದಿಲ್ಲತ್ತ ಉಜ್ಜುಗಡ್ಡೆ ಯಾವ್ದು ಊದುಬತ್ತಿ ಊದುಬತ್ತಿ ಊದುಬತ್ತಿ. ಸುಬ್ಬ ಇಲ್ಲಿದ್ದು ಬರೀ ಅಲ್ಲ ದೋದ ತಬ ಒಳ್ಳೆ ಬ್ಯಾಡಿದೆಲ್ಲ ಮಕ್ಕಳಿಗೆ ಸೇರ್ಕೊಂಡಿದ್ರು. ಇಲ್ಲಿ ಸೇರ್ಕೊಂಡ ಬೇರೆ ಅಲ್ಲಿ ಅಂತ ಕಲ್ ಬ್ಯಾಡಿಗೆ ಮಾಡಿ ಕೊಡ್ ಬಂದ. ಒಂದೆರಡು ಕಡೆ ಹೋಗಲಿಲ್ಲ. ಚಪ್ಪಣ್ಣವರ ದೇಶ ಎಲ್ಲ ಸುತ್ತಿಗೆ ಬಂದು ಚಪ್ಪಣ್ಣವರ ದೇಶ ಆಯ್ತು. ಚಪ್ಪಣ್ಣವರು ಅದೆಲ್ಲ ಬೇಡ, ಬಹಳ ಲೋಕವನ್ನ ಸುತ್ತಿದ್ದೇನೆ. ಒಂದೆರಡು ಕಡೆಯಲ್ಲ ಹಂಗ ಹಂಗ ಕಣಿಗ ಕಾಮುಜ ಗುಜ್ಜರಿಂದ ಮಣಿಪಾಲಕ್ಕೆ ಹೋದೆ. ಯಾವ ಗುರ್ಜ್ವರ ಬಂದ್ರು ನಿನ್ನಾಗಂತೂ ಆಗುದು. ಮಣಿಪಾಲಕ್ಕೆ ಹೋಗಿ ಮೊನ್ನೆ ಕಾಲ ಆಗಿದೆ. ಅದಲ್ಲ ಮಣಿಪುರಕ್ಕೆ ಹೋದದ್ದು. ಎಲ್ಲ ಕಡೆ ಹೋಗಿ ನಿಮ್ದೇ ಸುದ್ದಿ. ಎಲ್ಲರೂ ಹೋದ ಸೈತ್ಯರಿಗೆ ಶಿಥಿಲರಿಗೆ ಜೈಲಾಗಲಿ. ನಿಮ್ಮ ಹಜಮ ಶತ್ರು ಇದ್ದಲ್ಲ, ಹಜಮ ಶತ್ರು ಅಲ್ವಾ ಅಂತ ಹೇಳ್ತಾರೆ. ನನ್ನ ವೈರಿ ಅದ ಆ ಜನ್ಮ ಶತ್ರು. ಆ ಜನ್ಮ ಶತ್ರು ಅಲ್ಲ, ಈ ಜನ್ಮದ ಶತ್ರು. ಈ ಜನ್ಮದ ಶತ್ರು ನಿಮಗೆ. ಅವ ಇದ್ನಲ್ಲ, ಯಾರು? ಅವನೇ ಸುಬ್ಬಯ್ಯ. ಯಾರ ಸುಬ್ಬಯ್ಯ? ಸುಬ್ರಯ್ಯ ತಕೊಂಡಿ ಅವನೇ. ತಕೊಳ್ಳಿಕ್ಕೆ ಅಂತದಿಲ್ಲ, ಶುಭ್ರಾಂಗ. ಮತ್ತೆ ಅವರ ಅಲ್ಲೊಬ್ಳಿದ್ದಾಳ ಬರಪ್ಪ, ಯಾರು? ಅವಳ ಹೆಸರೇ ಸೊಪ್ರು ನಾಗಸಿರಿ. ಅದು ನಾವು ಯಾರಂತ ಪ್ರಚಾರ ಇರೋದಿಲ್ಲ, ಏನೋ ಸಂದರ್ಭ ಆಗಿತ್ತು. ಹಾಗಾಗಿ ಅವ್ರ ಜೊತೆ ಲಕ್ಷಣದಲ್ಲಿ ಒಂದು ಅತಿಥಿ ಪಾತ್ರ ರಾಘವೇಂದ್ರಾಚಾರ್ಯರು ಮತ್ತೆ ಸುಜನ ಹಾಲಾಡಿ ಮತ್ತೆ ಕೆರಾಡಿ ಪ್ರಕಾಶ ಅವರೆಲ್ಲ ಇದ್ದರು. ಹಾಸ್ಯ ನಂದು ಸ್ವಲ್ಪ ಮೇಲ್ ಮಾಡಿ ಬಿಟ್ರು. ಈಗ ಈ ಮೇಳದಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ? ಈ ಮೇಳದಲ್ಲಿ ಇದು 6ನೇ ವರ್ಷ. 6ನೇ ವರ್ಷದಿಂದ ಒಂದೇ ಮೇಳದಲ್ಲಿ ಈಗ ತಿರುಗಾಟದಲ್ಲಿ 6ನೇ ವರ್ಷ ತಿರುಗಾಟ. ಪ್ರಸ್ತುತ 6ನೇ ವರ್ಷ ತಿರುಗಾಟ ಮಾಡ್ತಾ ಇದ್ದೀವಿ. ತಿರುಗಾಟ ಈಗ ಪ್ರಸಂಗ ಹಂಸ ಪಲ್ಲಕ್ಕಿ ಅದರಲ್ಲೆಲ್ಲ ಸ್ವಲ್ಪ ಪಾತ್ರ ಕಲೆ ಹೆಸರು ಬಂತು. ಒಂದು ಕಸ್ತೂರಿ ಅಂತ ಪಾತ್ರ ಮಾಡಿದೆ, ಅದು ಒಳ್ಳೆ ಹೆಸರು ಬಂತು. ಈಗ ಪ್ರಸ್ತುತ ಪಂಜರ ಪಕ್ಷಿಯಲ್ಲಿ ನಾಣಿ ಅಂತ ಒಂದು ಪಾತ್ರದಲ್ಲೇ ವಹಿಸ್ತಾ ಇತ್ತು. ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದ್ರಲ್ಲೂ ನೀವು ಒಂದು ಹಾಸ್ಯ ಕಲಾವಿದರಾಗಿ ಜಾಸ್ತಿಯಾಗಿ ಮುಂದುವರಿತಿದ್ದೀರಲ್ಲ. ಹಾಸ್ಯ ಕಲಾ ಮೂಲತಃ ಉಜ್ಜಿಕಡ್ಡಿಯಿಂದ ಹೆಸರು ಬಂದಿದ್ದೆ. ಯಕ್ಷಗಾನ ಮೇಳದಲ್ಲಿ ಇಷ್ಟು ವರ್ಷಗಳ ಕಾಲ ಇದ್ದೀರಾ, ನಿಮ್ಗೆ ಯಾರೆಲ್ಲ ಸಹಾಯ ಮಾಡಿದ್ರಂತ ಈ ಸಂದರ್ಭದಲ್ಲಿ ನೆನ್ಸ್ಕೋಬೋದಾ? ನನಗೆ ಸಹಾಯ ಮಾಡಿದ್ ನಮ್ಮ ಅಪ್ಪ ಅಮ್ಮ ಯಾರು ಇರಲಿಲ್ಲ ನನಗೆ. ತಾಯಿ ತಂದೆ ಇರಲಿಲ್ಲ. ತಂದೆ ಇದ್ದಿದ್ರು, ಸ್ವಲ್ಪ ಆರೋಗ್ಯದಲ್ಲ ಸ್ವಲ್ಪ ಹದಗೆಟ್ಕೊಂಡಿದ್ದಿದ್ರೆ ತಂದೆಯ ಸಪೋರ್ಟ್ ಸ್ವಲ್ಪ ಕಷ್ಟ ಇದ್ದಿತ್ತು. ಹಾಗೆ ನಮ್ಮ ಅಜ್ಜಿ ಪೂರ್ಣ ಸಹಾಯ ಮಾಡಿದ್ದೆ ಅಜ್ಜಿಯಿಂದಲೇ ನಾನು ಮೇಲೆ ಬಂದ ಅಂತ ಹೇಳಲಿಕ್ಕೆ ಮರೆಯುವುದಿಲ್ಲ. ಯಾಕಂದ್ರೆ ಅವಳು ಏನೇ ಖರ್ಚಿನ ನಮ್ಮ ತಾಯಿ ಎಲ್ಲ ಜವಾಬ್ದಾರಿ ಎಲ್ಲ ತಗೊಂಡು ಅವಳೆ ಎಲ್ಲ ತಗೊಂಡು ಓದ್ತಿದ್ರು. 4ನೇ ಕ್ಲಾಸ್ವರೆಗೆ ಹೋಗಿದ್ದೆ ನಾನು. 4 ಪಾಸ್ ಆಗಿ 5ವರೆಗೆ ಹೋಗಿ ಶಾಲೆ ಬಿಟ್ಟು ಈಗ ಮನೆಯಲ್ಲೆಲ್ಲ ಈಗ ಆಟ ಆಡ್ತಿರುವಾಗ ಮನೆಯಲ್ಲಿ ಹೇಳದೆ ಹೋಗ್ತೇವೆ. ಕಮರ್ಷಿಯಲ್ ಮೇಳದಕ್ಕೆ ಹೋದಾಗ ಅಲ್ಲಿ 3 ಜನ ಇದ್ದಾರೆ. 90 ವಿಶ್ವನಾಥಾಚಾರಿ, ಕಡಿಕೆ ರವೀಂದ್ರ ಮೈಲಿ ಹಾಸ್ಯಗಾರ, 3 ಜನರೆಲ್ಲ ಆಯ್ಕೆ ಮಾಡುವಾಗ ನನಗೆ ನಾರಾಯಣ ಶೆಟ್ರು ನೀನು ಗೆಜ್ಜೆ ಕಟ್ಟು ಎಲ್ಲ ಇದ್ದಿತ್ತು. ಆವಾಗ ನಾನು ಗೆಜ್ಜೆ ಕಟ್ಟು ಚುರುಕಿದ್ದು, ಸಂಘದಲ್ಲೆಲ್ಲ ವೇಷ ಮಾಡಿದೆ, ಚುರುಕಿದ್ದು ನೀನೇ ಕಟ್ಟು ಅಂತ ನಾರಾಯಣ ಶೆಟ್ರು ನಮಗೆ ಪ್ರೋತ್ಸಾಹ ಕೊಟ್ಟರು. ಆವಾಗ ನಿತ್ಯವೇಷ ಮಾಡಿದ್ರು. ಕಡೆಗೆ ನಿತ್ಯವೇಷ, ಒಡ್ಡಲ್ ವೇಷ ಹೀಗೆಲ್ಲ ಮಾಡ್ಕೊಂತ ಮುಂದುವರೆದು ಪೂರ್ಣ ಜವಾಬ್ದಾರಿ ನಂಗೆ ಒಂದು ಇಷ್ಟಕ್ಕೆಲ್ಲ ಮೇಲ್ ಕಾರಣ ನಮ್ಮ ಅಜ್ಜಿಯಿಂದಲೇ ಸಹಾಯ ಮಾಡಿದ್ರು ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಸಹಾಯ ಅಂದ್ರೆ ಸಣ್ಣವ್ರು ಅವ್ರವ್ರ ಕಷ್ಟನೇ ಹೆಚ್ಚಾಗಿತ್ತು. ಸಹಾಯ ಮಾಡ್ಲಿಕ್ಕೆ ಅವ್ರವ್ರ ಕಷ್ಟನೇ ಹೆಚ್ಚಾಯಿತು. ನನಗೆ ಅದ್ರ ಬಗ್ಗೆ ಆಸಕ್ತಿ ಇತ್ತು, ಬೇರೆಯವರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ, ನಮ್ಗೆ ಸಪೋರ್ಟ್ ಮಾಡೋಕೆ ಬರಲಿಲ್ಲ.
ಅಂದ್ರೆ ಅವ್ರಿಗೆ ನಿಮ್ಮ ಸ್ವಯಂ ಪ್ರಯತ್ನದಿಂದನೇ ಜವಾಬ್ದಾರಿ ಹೆಚ್ಚಾಗ್ತಿರ್ತೈತೆ. ನಿಮ್ ಸ್ವಯಂ ಪ್ರಯತ್ನದಿಂದನೇ ನನಗೆ ಗುರುಗಳು ಯಾರಿಲ್ಲ, ನಾನು ನೋಡಿಯೇ ಕಲ್ತಿದ್ದೆ. ಯಾಕಂದ್ರೆ ಗುರುಗಳು ಇಲ್ಲ ಅಂತ ಹೇಳೋದಿಲ್ಲ. ತುಂಬಾ ಜನ ಮಾತಾಡ್ತಾರೆ, ಎಲ್ಲರೂ ನೋಡಿಯೇ ಕಲ್ತಿದ್ಬಿಟ್ಟು ಗುರುಗಳು ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿಂದ ಜೊತೆ ಒಡನಾಟಗಳಾಯ್ತು, ಎಲ್ಲ ಹಿರಿಯ ಕಲಾವಿದರ ಜೊತೆ ಒಡನಾಟ ಆಯ್ತು. ಗುರುಗಳು ಅಂತ ನಂಗೆ ಯಾರು ಇಲ್ಲ, ಸರಿ ಅಂದ್ರೆ ನೋಡಿ ಕಲ್ತಿದ್ದೆ. ಎಲ್ಲ ಆಸೆಗಾರ ಜೊತೆ ಕೆಲವರು ನಾವು ಮೇಲೆ ಬತ್ತಂದ್ರೂ ನಮ್ಗೆ ಹೇಳಿ ಕೊಡುದು ಇಲ್ಲ, ಇದ್ರು. ನಾವು ಮೇಲೆ ಹೋಗ್ತಂದ್ರೆ ಅವ್ರಿಗೆ ಒಂಥರ ರೊತ್ತಿ ಮಸರ್ ಅಂತ ಇದ್ದೇ ಇರುತ್ತೆ ಯಕ್ಷಗಾನದಲ್ಲಿ. ಒಬ್ಬನ ಮೆಟ್ಟಿ ಒಬ್ಬನ ತುಳಿಯೋದು ಇದ್ದೇ ಇರುತ್ತೆ. ಅದು ನಿಮ್ಮ ಒಂದು ಪ್ರತಿಭೆ ಇದ್ರೆ ಯಾರು ತಡ್ಲಿಕ್ಕೆ ಪ್ರತಿಫಲ. ಈಗ ಸಹ ಕಲಾವಿದರ ಜೊತೆ ಕೇಳಿ ನಾನು ಕಲ್ತಿದ್ ಬಿಟ್ರೆ ನನಗೆ ಗುರುಗಳಂತ ಯಾರೇನಂತ ಹೇಳಿಲ್ಲ. ನಾನೇ ನೋಡಿ ಕಲ್ತೆ. ಕೇಂದ್ರ ಎಲ್ಲಿ ಕಲಿ ಹೋಗಿಲ್ಲ, ಹೆಜ್ಜೆ ಹಿಂಗೆ ನೋಡಿ ಕಲ್ತಿದ್ದೆ. ಆದಷ್ಟು ಒಂದು ಪ್ರಸಿದ್ಧಿ ಪಡ್ಲಿಕ್ಕೆ ನಿಮ್ಮ ಒಂದು ದೈವಾನುಗ್ರಹ, ಶ್ರದ್ಧೆ, ಒಂದು ದೈವಾನುಗ್ರಹ ಮೇನ್ ಕಾರಣ ಆಗುತ್ತೆ. ದೇವರ ಅನುಗ್ರಹದಿಂದ ಏನು ಈ ಒಂದು ಇಷ್ಟೊಂದು ಪ್ರಸಿದ್ಧರಾಗ್ತೀರ. ನೀವೀಗ ಒಂದು ಹಾಸ್ಯ ಕಲಾವಿದರಾಗಿ ಬೆಳಿಬೇಕಂತಂದ್ರೆ ಒಂದು ದೊಡ್ಡ ದೊಡ್ಡ ಕಲಾವಿದರ ಒಡನಾಟ ಇರ್ಲೇಬೇಕಾಗತ್ತೆ. ಯಾಕಂದ್ರೆ ಅದನ್ನ ಕಲಿಯೋದು ಅಂದ್ರೆ ಹಾಸ್ಯ ಇದು ಬರ್ಬೇಕಂತಂದ್ರೆ ಅವರ ಕಲಿಕೆ ನೋಡ್ಲೇಬೇಕಾಗ್ತದೆ. ನಿಮ್ಗೆ ಯಾರೆಲ್ಲ ಸಂದರ್ಭದಲ್ಲಿ ನೆನೆಸ್ಕೋಬಹುದು? ಹಾಸ್ಯ ಸೇರಿದ್ರ ಮೇಲೆ ಸಿಕ್ಕಿದ ಹಾಸ್ಯ ಕಲಾವಿದರು ಬೆದರಳ್ಳಿ ಚಂದ್ರಶೆಟ್ರು ಪ್ರಸ್ತುತ, ಮತ್ತೆ ಲಕ್ಷ್ಮಣ ಮಂಡಾರ, ಹೊಳಮಗಿ ನಾಗಪ್ಪಣ್ಣ, ಆಮೇಲೆ ಹೊಳಮಗಿ ನಾಗಪ್ಪಣ್ಣ, ಬೆದರಳ್ಳಿ ಚಂದ್ರಶೆಟ್ರು, ಮತ್ತು ಉಳ್ಳೂರು ಶಂಕರಣ್ಣ. ಈಗ ಪ್ರಸ್ತುತ 5 ವರ್ಷ ಮೇಳ ಉಳ್ಳೂರು ಶಂಕರಣ್ಣ ಸಹಪಾಠಿ ಹಾಸ್ಯಾಗಿ ಅವ್ರು ಪ್ರಧಾನ ಹಾಸ್ಯಗಾರಾಗಿದ್ರು. ನಾವು ಅವ್ರ ಜೊತೆಲಿದ್ದೆ. ಅವರು ನಮ್ದು ಕಾಮಿಷನ್ ಜನರಿಗೆ ಇಷ್ಟ ಒಟ್ಟೆ ಇದ್ರು. ಹಾಸ್ಯ ಸಕ್ಸಸ್ ಅಂತ ಜನ ಹೇಳ್ತಾರೆ. ಜನ ನಮ್ಮ ಒಳ್ಳೆ ಒಂದು ಇಬ್ಬರಿಗೂ ಒಳ್ಳೆ ಭಿನ್ನಾಭಿಪ್ರಾಯ ಒಳ್ಳೆ ಅಭಿಪ್ರಾಯಗಳಾಯ್ತು. ಮತ್ತೆ ಅವ್ರ ಒಡನಾಟಗಳು ನಮ್ಗೆ ಇಷ್ಟ ಆಯ್ತು. 5 ವರ್ಷ ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ. ಹಂಗ ಮಾಡಿ ಹಾಗಾಗಿ ಅವ್ರ ಜೊತೆ ನಮ್ಗೊಂದು ಒಳ್ಳೆ ತಿರುಗಾಟ ತುಂಬಾ ಸಂತೋಷ ಪಡ್ತಾರೆ. ಸರಿ ಸರಿ. ನೀವು ಯಕ್ಷಗಾನ ಮೇಳದಲ್ಲಿ ಇಷ್ಟೊಂದು ವರ್ಷಗಳ ಕಾಲ ಇದೆ, ನಿಮ್ಗೆ ಹಲವಾರು ಸಂಘ ಸಂಸ್ಥೆಗಳು ನಿಮ್ಮನ್ನ ಸನ್ಮಾನಿಸಿರ್ತವೆ. ಆದ್ರೆ ಕೆಲವೊಂದು ನೆನಪಿದ್ದಷ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ? ಇದೊಂದು ಹೇರಿ ಕುದ್ರಲ್ಲಿ ಒಂದು ಸಂಸ್ಥೆಯಲ್ಲಿ ಸನ್ಮಾನ ಆಗಿದೆ. ಆಮೇಲೆ ರಾಘವಾಚಾರ್ಯ ಟ್ರಸ್ಟ್ ಇಂದ ಒಂದು ಸನ್ಮಾನ ಆಗಿದೆ. ಆಮೇಲೆ ಮತ್ತೆ ಅಜಯ್ ಕಾರ್ಯಲ್ಲ ಒಂದು ಸನ್ಮಾನ ಆಗಿದೆ ಹಲಡಿ ಮಾಳ್ಯದಲ್ಲಿ. ಮತ್ತೊಂದು 2 ಕಡೆ ಆಗಿದೆ. ನಿಮಗೆ ಸುಮಾರಷ್ಟು ಆಗಿರ್ತವೆ, ಕೆಲವೊಂದಿಷ್ಟು ನೆನಪಿರುತ್ತಲ್ಲ. ಸರಿ ಸರಿ ಸರಿ. ತುಂಬಾ ಕಡೆ ಆಗಿದೆ, ಸಣ್ಣ ಪುಟ್ಟ ಸನ್ಮಾನಗಳೆಲ್ಲ ಆಗಿದೆ. ಇನ್ನೂ ದೇವರ ಅನುಗ್ರಹ ಇದೆ, ಅದರಿಂದ ಯಕ್ಷಗಾನ ಮುಂದುವರ್ಸ್ಕೊ ಹೋಗ್ತದೆ. ನೀವು ಇಷ್ಟೊಂದು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಇದ್ದೀರಾ? 30 ವರ್ಷ ಆಯ್ತು. 30 ವರ್ಷದಿಂದ ಕಾಲ ಯಕ್ಷಗಾನದಲ್ಲಿ ಇದ್ದೀರಾ. ನೀವು ಈಗಿನ ಯುವಕರಿಗೆ ಒಂದು ಯಕ್ಷಗಾನ ಬರೋರು ಇದ್ರೆ ಅಥವಾ ಅವರಿಗೆ ಮೆಸೇಜ್ ಕೊಡಿದ್ರಿ ಏನಂತ ಹೇಳ್ತೀರಾ? ಯುವಕರು ಅಂದ್ರೆ ಯಕ್ಷಗಾನದ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ. ಈಗ ಕಲಿಬೇಕು ಇಂಟ್ರೆಸ್ಟ್ ಫಿಲ್ಮ್ ಇದಕ್ಕೆ ಹೋಗೋದು ಜಾಸ್ತಿ ಆಗ್ಬಿಟ್ಟಿದೆ. ಯಕ್ಷಗಾನ ಈಗ ಸ್ವಲ್ಪ ಯಕ್ಷಗಾನ ಬಗ್ಗೆ ಈಗ ಸ್ವಲ್ಪ ಒಲು ಮತ್ತು ಬರ್ತಾ ಇದೆ. ಕೆಲವರು ಅವ್ರವ್ರ ವೈಯಕ್ತಿಕ ಬರ್ಬೋದಿಲ್ಲ, ಕೆಲವರು ಬಿಡುವರು ಇದ್ದಾರೆ. ಈಗ ಸೇರುವವರು ಕಡಿಮೆ ಯಕ್ಷಗಾನ, ಸೇರುವವರು ಕಡಿಮೆ. ಮೊದಲೆಲ್ಲ ಯಕ್ಷಗಾನ ಕಷ್ಟ ಇದ್ದಿತ್ತು, ಈಗ ಯಕ್ಷಗಾನಕ್ಕೆ ಸೇರುವವರು ಕಡಿಮೆ. ಈಗಿನ ಒಂದು ಗಳಿಕೆಲ್ಲ ಸ್ವಲ್ಪ ಚೆನ್ನಾಗಿದೆ ಅನ್ಸುತ್ತೆ ಅವಾಗ ಕಂಪೇರ್ ಮಾಡಿದ್ರೆ. ಇವಾಗ ಯಕ್ಷಗಾನಕ್ಕೆ ಕಾಲಮಿತಿ ಯಕ್ಷಗಾನಗಳೇ ಚುರುಕಿನಲ್ಲಿ ಯಕ್ಷಗಾನ ಆಗುತ್ತೆ. ಮತ್ತೆ ಯಕ್ಷಗಾನ ಹೊಸ ಹೊಸ ಪ್ರಸಂಗಗಳು ನೋಡ್ತಾರೆ. ಹಾಗಾಗಿ ಜನರು ಸ್ವಲ್ಪ ಆಸಕ್ತಿ ಪಡ್ತಾರೆ ಯಕ್ಷಗಾನಕ್ಕೆ. ನಮ್ಮ ಮೇಳದಲ್ಲಿ ಈಗ ಪಂಜರ ಪಕ್ಷಿ ಪ್ರಸಂಗಕ್ಕೆ 1,000-2,000 ಜನ ಎಲ್ಲ ಆಗತ್ತೆ. ನೋಡೋ ಪ್ರೇಕ್ಷಕರಿದ್ದಾರೆ. ಈಗ ಯಕ್ಷಗಾನ ಉಳಿತೊಂದೊಂದು ಇದೆ, ಅಳಿಸಿ ಹೋಗುದಿಲ್ಲ, ಯಕ್ಷಗಾನ ಉಳಿತದೆ. ಹಾಗಾಗಿ ಯಕ್ಷಗಾನ ಮುಂದುವರಲಿ. ನಮ್ಮ ಯಕ್ಷಗಾನದಲ್ಲಿ ನಮ್ಮ ಬದುಕು ಎಲ್ಲ ಕಲಾವಿದರಿಗೆ ಒಳ್ಳೇದಾಗಲಿ. ಹಲವಾರು ಮೇಳಗಳಲ್ಲಿ ಇದೀರಾ, ಈಗ ಯಕ್ಷಗಾನ ಪ್ರಸ್ತುತಿ ಒಂದು ಮೇಳದಲ್ಲಿ ಈಗ ಯಕ್ಷಗಾನ ಸಂಜೆ ಯಕ್ಷಗಾನಕ್ಕೂ ಇದೆ, ಅದು ತಯಾರಿಲಿದ್ದೀರಾ. ಅಂತ ಸಂದರ್ಭ ಸಹಿತ ನಾವು ಮಲೆನಾಡು ಮೀಡಿಯಾದವರು ನಿಮ್ಗೆ ಸಂದರ್ಶನ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ನೀವು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ಧನ್ಯವಾದ ತಿಳಿಸ್ತೇನೆ. ಮಲೆನಾಡು ಮೀಡಿಯಾ ಚಾನೆಲ್ ಅವರಿಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ